ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಮಳೆರಾಯ ನಿನ್ನೆ ಅಬ್ಬರಿಸಿ ಬೊಬ್ಬಿರಿದಿದ್ದ. ಅದರ ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದ್ದಾನೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನ ಪಡಬಾರದ ಪಾಡು ಪಡುತ್ತಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಸಮಸ್ಯೆ ಪರಿಹರಿಸುವ ಬದಲು ಮಳೆ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದಾರೆ. ರಾಜ್ಯ ರಾಜಕಾರಣದ ಬಳಿಕ ಈಗ ಮಳೆ ರಾಜಕಾರಣ ಶುರುವಾಗಿದೆ. ನಿನ್ನೆ ಸುರಿದ ಧಾರಾಕಾರ ಮಳೆ ಜನಪ್ರತಿನಿಧಿಗಳ ಕಚ್ಚಾಟಕ್ಕೆ ಕಾರಣವಾಗಿದೆ. ಹೌದು, ಕಳೆದ ರಾತ್ರಿ ಭಾರಿ ಮಳೆಯಿಂದಾಗಿ ಅಗ್ರಹಾರ ದಾಸರಳ್ಳಿಯ ಜನ ಯಮಯಾತನೆ ಪಡ್ತಿದ್ದಾರೆ. ರಾಜಕಾಲುವೆ ಕಾಮಗಾರಿ ದುರಸ್ತಿ ಕುಂಟುತ್ತಾ ಸಾಗ್ತಿದ್ದು ಜನಪ್ರತಿನಿಧಿಗಳ ರಾಜಕಾರಣಕ್ಕೆ ಎಡೆಮಾಡಿಕೊಟ್ಟಿದೆ. ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಶಾಸಕರ ಮಧ್ಯೆ ಕಚ್ಚಾಟಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟಂತಾಗಿದೆ. ಕಾಮಗಾರಿ ವಿಳಂಬಕ್ಕೆ ಕಾರ್ಪೊರೇಟರ್ ಕಾರಣ ಅಂತ ಶಾಸಕ ಪ್ರಿಯಕೃಷ್ಣ ಬೆಂಬಲಿಗರು ಆರೋಪಿಸಿದ್ದಾರೆ. ಹಾಗಾಗಿ ಇವತ್ತು ಬೆಳಗ್ಗೆ ಶಾಸಕ ಪ್ರಿಯಕೃಷ್ಣ ಜಲಮಂಡಳಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಮಳೆಗಾಲ ನೋಡಿಕೊಂಡು ಅವರು ಕಾಮಗಾರಿ ಪ್ರಾರಂಭ ಮಾಡಬೇಕಾಯ್ತು. ಆದರೆ ತಪ್ಪು ಸಮಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಇಷ್ಟೊಂದು ಸಮಸ್ಯೆ ಆಗಿದೆ. ಇಡೀ ಊರಿಗೆ ನೀರು ಹರಿದೊಟ್ಟೋಗಿದೆ. ಎಲ್ಲ ಮನೆಯೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಈಗ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅದೇನು ಮೊದಲು ಯಾವ ರೀತಿ ಹರಿವಿತ್ತು ನೀರಿನ ಹರಿವು ಅದೇ ರೀತಿ ಮಾಡಿ ಅಂತ ಈಗ ಇಮಿಡಿಯೇಟ್ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ರಾತ್ರಿ ಕೂಡ 2 ಗಂಟೆ 3 ಗಂಟೆವರೆಗೂ ಇಲ್ಲೇ ಇದ್ದೆ. ಇಲ್ಲಿ ಮುಗಿಸಿ ಈಗ ಬೆಳಗ್ಗೆ 7 ಗಂಟೆಗೆ ಬಂದು ಕಾಮಗಾರಿನ ನೋಡ್ತಾ ಇದ್ದೀನಿ, ಪರಿಶೀಲನೆ ಮಾಡಿಸಿದ್ದೀನಿ. ಕಾಮಗಾರಿ ಮಾಡ್ತಾ ಇದ್ದಾರೆ. ಇತ್ತ ಕಾರ್ಪೊರೇಟರ್ ಗಂಗಭೈರಯ್ಯ ಕೂಡ ಅಧಿಕಾರಿಗಳತ್ತಲೇ ಬೊಟ್ಟು ಮಾಡಿ ತೋರಿಸಿದ್ರು. ನಾನು ಅವ್ರಿಗೆ ಹೇಳಿದೆ, ಆಯಿತು ಕೆಲಸ ನೀವು ಮಾಡ್ತಾ ಇರಿ, ಪರ್ಮಿಷನ್ ತೊಗೊಳ್ಳಿ. ಸೋಫಾರ್ ಅವ್ರು ಪರ್ಮಿಷನ್ ತೊಗೊಂಡಿಲ್ಲ. ಇದು ಟೋಟಲಿ ನೆಗ್ಲಿಜೆನ್ಸಿ ಆಫ್ ದ BWSSB ಕೆಲಸ. ಇದು ಅವ್ರ ಚೇರ್ಮನಿಂದ ಹಿಡಿದು ನಾನೊಬ್ಬ JE ನಾನು ಅವ್ರ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ಅವರು ಕೆಲಸದಲ್ಲಿ ಮುತುವರ್ಜಿ ವಹಿಸ್ತಾ ಇರೋದಕ್ಕಿಂತ ಇವತ್ತು ಈ ಜನಗಳ ಪರಿತಪಿಸೋದಕ್ಕೆ ಕಾರಣ. ಇದು ರಾಜಕಾರಣ ಅಲ್ಲ. ಒಟ್ಟಾರೆ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಜನಪ್ರತಿನಿಧಿಗಳ ಕಿತ್ತಾಟದಲ್ಲಿ ಜನರು ಯಾತನೆ ಪಡುವಂತಾಗಿದೆ. ಕಿತ್ತಾಟ ಬಿಟ್ಟು ಸಮಸ್ಯೆ ಬಗೆಹರಿಸುವತ್ತ ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಕೃಷ್ಣ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲಿ ಇವತ್ತು ಗದ್ದಲ. ಸದಸ್ಯರ ಅರುಚಾಟ ಕಿರುಚಾಟದ್ದೇ ಸದ್ದು. ಮೇಯರ್ ಆಯ್ಕೆಗೂ ಮುನ್ನ ಸಭೆ ನಡೆಸದಂತೆ ಸದಸ್ಯರು ಪಟ್ಟು ಹಿಡಿದಿದ್ರು. ಆದರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದೆ ಮೇಯರ್ ಸಭೆ ನಡೆಸೇ ಬಿಟ್ರು. ನೋಡಿದ್ರಲ್ಲ ಬಿಬಿಎಂಪಿ ವಿಪಕ್ಷ ಸದಸ್ಯರ ಕಿರುಚಾಟ. ಇವರ ಈ ಗದ್ದಲಕ್ಕೆ ಕಾರಣವೇನು ಗೊತ್ತಾ? ಮೇಯರ್ ಅವಧಿ ಈಗಾಗಲೇ ಮುಕ್ತಾಯವಾಗಿದೆ. ಆದರೂ ಮೇ ತಿಂಗಳ ಕೌನ್ಸಿಲ್ ಸಭೆ ಇವತ್ತು ನಡೆಯಿತು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಹಾಗೂ JDS ಸದಸ್ಯರು ಸಭೆ ನಡೆಸಬಾರದೆಂದು ಪಟ್ಟು ಹಿಡಿದರು. ಆದರೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಮೇಯರ್, ಡೆಪ್ಟಿ ಮೇಯರ್ ಮತ್ತು ವಿಶೇಷ ಆಯುಕ್ತರು ಸಭೆ ನಡೆಸಿದರು. ಈ ಹಿಂದಿನ ಕೌನ್ಸಿಲ್ ಸಭೆಯಲ್ಲಿ 198 ವಾರ್ಡ್ಗಳಿಗೆ 180ಕ್ಕೂ ಹೆಚ್ಚು ಕಾಮಗಾರಿಗೆ ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಆಯುಕ್ತರು ಅನುದಾನ ರದ್ದುಗೊಳಿಸಿ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಇದರ ಬಗ್ಗೆಯೂ ವಿಪಕ್ಷ ಸದಸ್ಯರು ಧ್ವನಿ ಎತ್ತಿದರು. ಅವರ ಅವಧಿ ಮುಗಿದೋಗಿದೆ. ಮೇಯರ್ ಅವರ ಅವಧಿ ಮುಗಿದೋಗಿದೆ. 1 ವರ್ಷ ಇರ್ತಕ್ಕಂಥದ್ದು KMC ಆ್ಯಕ್ಟಲ್ಲಿ. ಆ ಅವಧಿ ಮುಗಿದೋದ್ರೂ ಕೂಡ ಯಾವ ಒಂದು ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕಾಗಿತ್ತು ನ್ಯಾಯಬದ್ಧವಾಗಿ ಅದು ಕೂತ್ಕೊಳ್ಳೋಕ್ಕೆ ಅವ್ರು ಬರೋದಿಲ್ಲ. ಇಲ್ಲೀಗಲ್ ಆಗಿ ಕೂತ್ಕೊಂಡಿದ್ದಾರೆ. ಅದನ್ನು ನಾನು ಪ್ರಶ್ನೆ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಮತ್ತು ಇನ್ನೊಂದು ಏನಂದರೆ ಸರ್ಕಾರದ ಒಂದು ಪರ್ಮಿಷನ್ ಕೂಡ ತಗೊಳ್ಬೇಕಾಗಿತ್ತು. ನೂತನ ಮೇಯರ್ ಹಾಗೂ ಉಪಮೇಯರ್ ಆಯ್ಕೆ ಆಗೋವರೆಗೂ ಕೌನ್ಸಿಲ್ ಸಭೆಗಳಿಗೆ ಯಾವುದೇ ಮಹತ್ವವಿಲ್ಲ ಎಂದು ಕೆಲ ಸದಸ್ಯರು ಕಿಡಿಕಾರಿದರು. ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿ ಕೊಡ್ತಕ್ಕಂಥ ಸೀಮಿತವಾದಂಥ ಗ್ರ್ಯಾಂಟ್ನ ನೀವು ಕೆಲಸಗಳು ಮಾಡಬಾರ್ದು ಅಂತೇಳಿ ಕ್ಯಾನ್ಸಲ್ ಮಾಡಿ ಹೋದರೆ ನಾವು ಆಯ್ಕೆ ಆಗಿರ್ತಕ್ಕಂಥದ್ದು ಏನಕ್ಕೆ? ನಮ್ಮ ಪರಿಸ್ಥಿತಿ ಏನು? ನಾವು ಇವತ್ತು ದಿನ ಬೆಳಗಾದರೆ ನಮ್ಮ ಮನೆಗಳಿಗೆ ಜನ ಬರ್ತಾರೆ. ಕಮಿಷನರ್ ಮನೆಗೆ ಬರ್ತಾರೆ ಜನ. ಕಮಿಷನರ್ ಉತ್ತರ ಕೊಡ್ತಾರೆ ಜನಕ್ಕೆ. ನಾವು ಇಮಿಡಿಯೇಟ್ ನಾವು ಜನಗಳಿಗೆ ಸಿಗ್ತೀವಿ. ಜನಗಳಿಗೆ ನಾವು ಫೇಸ್ ಮಾಡೋದು. ವರುಣನ ಆರ್ಭಟದಿಂದ ನಗರದ ಜನ ಗೋಳಾಡುತ್ತಿದ್ದಾರೆ. ಆದರೆ ಈ ಬಗ್ಗೆ ಪಾಲಿಕೆಯಲ್ಲಿ ಚರ್ಚೆಯಾಗದಿರುವುದು ಮಾತ್ರ ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ P. ಮಧುಸೂದನ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,940 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇಂದು ಯಾವುದೇ ಏರಿಳಿತವಿಲ್ಲ.
ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,930 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಬ್ಯಾಂಗ್ಳೂರ್ ಫಸ್ಟ್ನಲ್ಲಿ ಈಗ ಮತ್ತೊಂದು ಬ್ರೇಕ್.